ಕೇಂದ್ರ ಸರ್ಕಾರದ ಭೂ ಸ್ವಾಧೀನ ಕಾಯ್ದೆಯ ತಿದ್ದುಪಡಿಯನ್ನು ನಿಲ್ಲಿಸಿ ಎಂದು ಬೆಳಗಾವಿ ಜಿಲ್ಲಾ ರೈತ ಸಂಘಟನೆಯವರು ಶಾಸಕರಾದ ಸುರೇಶ್ ಅಂಗಡಿ ಇವರ ಮನೆ ಮುಂದೆ ಧರಣಿ ನಡೆಸಿ ನಂತರ ಜೋರಾದ ಪ್ರತಿಭಟನೆ ಮಾಡಿದರು. ಇದನ್ನು ತಡೆಗಟ್ಟಿ ಎಂದು ಮೋದಿಯವರಿಗೆ ಹೇಳಿ ಎಂದು ರೈತ ಸಂಘಟನೆ ಅಧ್ಯಕ್ಷ ಬಾಬನಗೌಡ ಪಾಟೀಲ್ ಇವರು ಪ್ರತಿಭಟನೆಯಲ್ಲಿ ಹೇಳಿದರು. ನಂತರ ಸುರೇಶ್ ಅಂಗಡಿಯವರು ಪ್ರತಿಭಟನಾಕಾರರಿಗೆ, ನಿಮ್ಮ ಜಮೀನು 1 ಇಂಚು ಕೂಡ ಹೋಗಿದ್ದರೆ ನಾವು ಅದನ್ನು ಸರಿಪಡಿಸುತ್ತೇವೆ, ನಿಮ್ಮ ಮನವಿಯನ್ನು ಕೊಟ್ಟು ಹೋಗಿ ಧರಣಿ ಹಿಂದೆ ತೆಗೆದುಕೊಳ್ಳಿ ಎಂದು ರೈತ ಸಂಘಟನೆಯವರಿಗೆ ಪ್ರತಿಭಟನೆಯಲ್ಲಿ ಹೇಳಿದರು. ಕೇಂದ್ರ ಸರ್ಕಾರದ ಲ್ಯಾಂಡ್ ಅಕ್ವಿಸಿಷನ್ ಕಾನೂನು ಬಗ್ಗೆ ನಮ್ಮ ಮನೆ ಮುಂದೆ ಧರಣಿ ಕೊಡ್ಲಿಕ್ಕೆ ತಂದಿದ್ದಾರೆ. ಆದರೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಈ ರೈತರ ಜಮೀನನ್ನ ಒತ್ತಾಯಪೂರ್ವಕವಾಗಿ ಯಾರ್ದು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಅದು ಆಯಾ ರಾಜ್ಯಗಳ ವ್ಯಾಪ್ತಿಗೆ ಬಿಟ್ಟಂಥದ್ದು. ಇವತ್ತು ಯಾವುದೇ ಜಮೀನನ್ನು ತಗೋಬೇಕಾದಾಗ ಆಯಾ ರಾಜ್ಯ ಸರ್ಕಾರದ ಅಧಿಕಾರಕ್ಕೆ ಬಿಟ್ಟಿದ್ದೀವಿ. ಅದು ಡಿಫೆನ್ಸು ಮತ್ತು ರಸ್ತೆ ಮತ್ತು ರೈಲ್ವೆ ಇವನ್ನು ಬಿಟ್ಟರೆ ಇವು ಮ್ಯಾಂಡೇಟರಿ ಯಾರದೇ ಇರ್ಬೋದು. ಇವು ಈ ಇನ್ಫ್ರಾಸ್ಟ್ರಕ್ಚರ್ ಸಲುವಾಗಿ ಏನು ಡಿಫೆನ್ಸು ಮತ್ತು ನ್ಯಾಷನಲ್ ಹೈವೇ, ರೈಲ್ವೆ ಇವನ್ ಬಿಟ್ಟರೆ ಅವನು ಮಾಡುವಂತ ಜವಾಬ್ದಾರಿ ಕೂಡ ರಾಜ್ಯ ಸರ್ಕಾರದಿರ್ತದೆ. ಇವತ್ತು ಲ್ಯಾಂಡ್ ಪ್ರಾಬ್ಲಮ್ ಇರೋದು ರಾಜ್ಯ ಸರ್ಕಾರದ್ದು. ರಾಜ್ಯ ಸರ್ಕಾರದವರು ಆ ಯೋಜನೆಗಳು ಅವ್ರಿಗೆ ಬೇಕು ಅಂತಂದ್ರೆ ರೈತರ ಮನವೊಲಿಸಿ ತಗೊಳ್ಳುವಂತ ಜವಾಬ್ದಾರಿ ಅವ್ರ ಮೇಲೆ. ಇದರಲ್ಲಿ ಕೇಂದ್ರ ಸರ್ಕಾರ ಯಾರದೇ ಜಮೀನನ್ನ ಒತ್ತಾಯಪೂರ್ವವಾಗಿ ತೆಗೆದುಕೊಳ್ಳೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಸರ್, ರೈತರು ಕೇಳ್ತಾ ಇರೋದು ತರಾತುರಿಯಲ್ಲಿ ಯಾಕೆ ಸುಗ್ರೀವಾಜ್ಞೆ ಮಾಡಿಸಿದ್ರು ಅಂತ. ಅಲ್ಲ, ಮೊನ್ನೆ ಏಪ್ರಿಲ್ ಇದಕ್ಕೆ ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡಲಿಲ್ಲ. ಸಪೋರ್ಟ್ ಮಾಡಿದ್ರೆ ಕಾನೂನು ಫೇಲ್ ಆಗುತ್ತೆ. ನಾವು ಈಗಾಗಲೇ ಕಾನೂನು ಅದನ್ನು ತಂದಿದ್ದೀವಿ, ಅದನ್ನು ವಾಪಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಈಗ ಅದಕ್ಕೆ ಅದನ್ನು ಮುಂದೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಕಾಂಗ್ರೆಸ್ ವಿರುದ್ಧ ರಾಜಕಾರಣ ಮಾಡ್ತಾ ಇದ್ದೀವಿ. 120 ವರ್ಷದವರೆಗೆ ಆ ಕಾನೂನನ್ನು ರೈತರ ಪರಿಹಾರ ಜಾಸ್ತಿ ಮಿನಿಟ್ ಮೋರ್ ಕಾಂಪೆನ್ಸೇಷನ್ ಫಾರ್ ದಿ ಫಾರ್ಮರ್ಸ್ ಆ ತರ ಕಾನೂನು ಇದೆ. ತಪ್ಪು ದಾರಿಗೆ ಇಳಿಯುವಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇರೋದ್ರಿಂದ ಅದನ್ನು ತರಾತುರಿಯಲ್ಲಿ ತರಬೇಕಾಗಿದೆ. ಒಂದು ಉದ್ಯಮಿಪತಿಗಳನ್ನ ತೃಪ್ತಿಪಡಿಸಲು ಈ ಕಡೆ ರೈತರ ಭೂಮಿಯನ್ನ ಸಗಟವಾಗಿ ಕಿತ್ಕೊಳ್ಳುವಂತ ಒಂದು ಕಾನೂನನ್ನ ಈ ದೇಶದಲ್ಲಿ ತರ್ತಾ ಇದ್ದಾರೆ. ಇಂಥ ಕಾನೂನ ಬಹುಶಃ ಬ್ರಿಟಿಷ್ ಸರ್ಕಾರ ಇದ್ದಾಗೂ ಸಹಿತ ಇಂಥ ಕಾನೂನು ಬಂದಿರಲಿಲ್ಲ. ಯಾಕಂದ್ರೆ ಒಂದು ವಾಕ್ಯದೊಳಗೆ ನಿಮ್ಗೆ ಹೇಳೋದಂದ್ರ, ಈ ಭೂಮಿಯ ಉಳುವವನೇ ಒಡೆಯ ಅನ್ನುವಂತ ಒಂದು ಸರ್ಕಾರದ ಒಂದು ಪರಿಕಲ್ಪನೆ ಏನಿತ್ತು, ಅದರ ವ್ಯತಿರಿಕ್ತವಾಗಿ ಕಾನೂನನ್ನ ಪಾಸ್ ಮಾಡಿಕೊಂಡಾರೆ. ಉಳುವವನೇ ರೈತ, ಉಳುವವನೇ ಒಡೆಯ, ಈ ಭೂಮಿ ಒಡೆಯ ಅಂತ ಹೇಳ್ಕರಿಂದ ಒಂದು ಸರ್ಕಾರದ ಪರಿಕಲ್ಪನೆ ಏನಿತ್ತು ಅದರ ವಿರುದ್ಧ ಈ ಕಾನೂನ ಜಾರಿಯಾಗಿ ಹೊಂಟತಿ. ಅದಕ್ಕ ಈ ಭೂ ಒಡೆಯನಿಗೆ ಬಂದಿರತಕ್ಕಂತ ಕುತ್ತ ಇದು ಅಂತಿಂತ ಕುತ್ತಲ್ಲ. ಒಂದು ಈ ಭೂಮಿಯನ್ನ ಬಿಟ್ಕೊಟ್ಟ ಎಲ್ಲೋ ಓಡಿ ಹೋಗ್ಬೇಕು, ಇಲ್ಲಾದ್ರ ನೇಣು ಹಾಕೋಬೇಕು ಅನ್ನುವಂತ ಪರಿಸ್ಥಿತಿಯನ್ನ ತಂದು ಒಡ್ಡೈತಿ ಸರ್ಕಾರ. ಈ ಆತ್ಮಹತ್ಯೆಗಳು ತಾಸಿಗೆ 3 ಆತ್ಮಹತ್ಯೆಗಳು, ತಾಸಿಗೆ 20 ಆತ್ಮಹತ್ಯೆ ಪ್ರಯತ್ನಗಳನ್ನು ನಡೀತಾ ಇದ್ದೇವೆ ದೇಶದೊಳಗ. ಸರ್ಕಾರದ ನೇರವಾದ ಕಗ್ಗೊಲಿ ಅಂತ ಹೇಳ್ಕೊಂಡು ನಾನು ಇವತ್ತ ಹೇಳಲಿಕ್ಕೆ ಮುಜೂರು ಪಟ್ಕೊಳ್ಳೋದಿಲ್ಲ. ಅದಕ್ಕ ಈ ನೆಲ ಅಂದ್ರ ಇವರು ಬಹಳ ಹುಡುಗಾಟಿಗೆ ತಿಳ್ಕೊಂಡಾರೆ. ಈ ನೆಲ ಅಂತಂದ್ರ ಒಂದು ಅಕ್ಷಯ ಪಾತ್ರೆ ಇದ್ದಂಗ. ಈ ನೆಲದೊಳಗ ನಾವು ಹಣ್ಣಿನ ಗಿಡ ಬೆಳೆದ್ರ ಹಣ್ಣು ಕೊಡ್ತೈತಿ, ಭತ್ತ ಬೆಳೆದ್ರ ಅಕ್ಕಿ ಕೊಡ್ತೈತಿ, ಜೋಳ ಬೆಳೆದ್ರ ಜೋಳ ಕೊಡ್ತೈತಿ, ಕಬ್ಬು ಬೆಳೆದ್ರ ಸಕ್ರಿ ಕೊಡ್ತೈತಿ. ಇಂಥವೆಲ್ಲ ಹಣ್ಣು ಹಂಪಲ, ದವಸ ಧಾನ್ಯ, ಅನ್ನ, ತುಪ್ಪ, ಬೆಣ್ಣಿ, ಮೊಸರ ಇವನ್ನೆಲ್ಲ ಬೆಳೆದು ಕೊಡತಕ್ಕಂತ ಭೂ ಒಡೆಯನಿಗೆ ತಂದಿರತಕ್ಕಂತ ಇದೊಂದು ಅಪಾಯವನ್ನ, ಕುತ್ತನ್ನ ಒಳ್ಳೆಯ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮನಗಂಡ ಈ ಕಾನೂನನ್ನ ಹಿಂಪಡಿಬೇಕು. ಒಂದು ವೇಳೆ ಈ ಕಾನೂನನ್ನ ಹಿಂಪಡೆಯಲಿಕ್ಕೆ ಸರ್ಕಾರ ಮೀನಾಮೇಷ ಎನಿಸಿದ್ದಾದ್ರ ದೇಶದೊಳಗ ಮತ್ತೊಂದು ರೈತ ಚಳವಳಿ ಎದ್ದು ನಿಲ್ತೈತಿ. ಆ ಚಳವಳಿ ಸರ್ಕಾರವನ್ನ ಕಿತ್ತೆಸೆಯುವಲ್ಲಿ ಯಶಸ್ವಿನೂ ಆಗಬಹುದು ಅಂತ ಹೇಳ್ಕರಿಂದ ನಾ ಇವತ್ತು ಬಯಸ್ಕೊಂಡಿದ್ದೇನೆ. ನಿಮ್ಮ ಹೆಸರು ಸರ್? ಬಸವರಾಜ ಮಳ್ಳಿ, ಜಿಲ್ಲಾಧ್ಯಕ್ಷರು. ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲಾ ಶಿಕ್ಷಕರ ಮನೆಗಳ ಕುರಿತು ರವಿಕುಮಾರ್ ಇವರ ಕಚೇರಿಗೆ ತೆರಳಿ ತಮ್ಮ ಆಗು ಹೋಗುಗಳನ್ನು ಕಮಿಷನರ್ ಅವರ ಮುಂದೆ ಹೇಳಿದರು.
ಸರ್, ನಮ್ಮ ಕ್ವಾರ್ಟರ್ಸ್ಗಳು ಶಾಲೆಯಿಂದ ಬಹಳ ದೂರದಲ್ಲಿವೆ. ಶಾಲೆಗೆ ಸಮೀಪಿಸಿದಂತೆ ನಮ್ಮ ನಿವೇಶನಗಳನ್ನು ಕೊಡಿ ಎಂದು ಶಿಕ್ಷಕರು ಪ್ರತಿಭಟನೆಯ ಮೂಲಕ ಮಹಾನಗರ ಪಾಲಿಕೆಗೆ ತೆರಳಿ ಅಧಿಕಾರಿಗಳ ಗಮನಕ್ಕೆ ತಂದರು. ಸ್ಪಷ್ಟವಾದ ಆದೇಶ ಕೊಟ್ಟರು. ಅಲ್ಲಿರ್ತಕ್ಕಂಥ ಎಜುಕೇಶನ್ ಡಿಪಾರ್ಟ್ಮೆಂಟ್ ಉನ್ನತ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಅಂಗವಿಕಲರಿರ್ಬೋದು, ಹೆರಿಗೆ ಆಗಿರ್ತಕ್ಕಂಥ ನಮ್ಮ ಮಹಿಳೆಯರಿರ್ಬೋದು, ಗರ್ಭಿಣಿ ಮಹಿಳೆಯರಿರ್ಬೋದು, ಅಥವಾ ಇನ್ನಿತರೆ ಮಾರಣಾಂತಿಕ ಕಾಯಿಲೆಗಳಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಕ್ಕಂಥ ನಮ್ಮ ಟೀಚರ್ಸ್ ಇರ್ಬೋದು, ಇವ್ರನ್ನ ಯಾವುದೇ ಕಾರಣಕ್ಕೂ ಹಾಕಬಾರದು ಅಂತ. ಅದರ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ನಗರದಲ್ಲಿ ಜಡ್ಪಿ ಹಾಲಲ್ಲಿ ಕೂಡ ಸ್ಪಷ್ಟ ನಿರ್ದೇಶನ ಕೊಟ್ಟರು. ಡಿಡಿಪಿ ಚಿಕ್ಕೋಡಿ, ಡಿಡಿಪಿ ಬೆಳಗಾವಿಯವರಿಗೆ ಯಾವುದೇ ಕಾರಣಕ್ಕೂ ಈ ರೀತಿ ತೊಂದರೆಯಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ಹಾಕಬಾರದು ಅಂತ. ಆದರೂ ಸಹ ತಾವುಗಳು ಯಾರು ಈ ಕ್ಯಾಟಗರಿಯಲ್ಲಿ ಇದ್ದೀರಿ ಅಂತೇಳಿ ನನಗೆ ಗೊತ್ತಿರಲ್ಲ. ನಿಮ್ಮ ಡಿಡಿಪಿ, ನಿಮ್ಮ ಬಿಇಒ ಮಾಡಿರ್ತಕ್ಕಂಥ ಈ ಕೆಲಸ, ಈ ಕೃತ್ಯ. ಹಾಗಾಗಿ ಇವರು ಲಾಸ್ಟ್ ಟೈಮ್ ಬಂದಾಗಲೂ ಹೇಳಿದೆ ನಾನು, ತಾವು ನೇರವಾಗಿ ನಿಮ್ಮ ಡಿಡಿಪಿ ಮತ್ತು ನಿಮ್ಮ ಬಿಇಒನ ಭೇಟಿ ಮಾಡಿ ತಾವು ಅವರಿಗೆ ಮಾತಾಡಿ ಇಮ್ಮಿಡಿಯೇಟ್ ಆಗಿ ಆ ಲಿಸ್ಟ್ ನ ವಿತ್ಡ್ರಾ ಮಾಡಿ ಪಟ್ಟಿ ಕಳಿಸಿರೋದು ಅವರು. ನಿಮ್ಮ ಪಟ್ಟಿಯನ್ನ ನಾನು ತಗೊಂಡಿಲ್ಲ, ಅವ್ರು ಕಳಿಸಿರ್ತಕ್ಕಂಥದ್ದು. ಅವರು ಏನನ್ನ ಕಳಿಸಿದ್ದಾರೆ ನಾನು ಅದನ್ನ ಸ್ವೀಕರಿಸಿರ್ತಕ್ಕಂಥದ್ದು. ಇವರು ಲಾಸ್ಟ್ ಟೈಮು ಮತ್ತೆ ಇವ್ರ ಜೊತೆ ಇನ್ನೂ ಒಂದಿಬ್ರು ಬಂದಿದ್ರು. ಅವರು ನಾನು ಸ್ಪಷ್ಟವಾಗಿ ಹೇಳಿದೆ, ಇವ್ರು ಯಾರೂ ಸಹ ಕಾರ್ಯ ಮಾಡಬಾರದು, ಕಾರ್ಯ ಮಾಡಲಿಕ್ಕೆ ಸಾಧುನೂ ಅಲ್ಲ, ಸಾಧ್ಯತೆನೂ ಇಲ್ಲ, ಅಂತವನ್ನೆಲ್ಲರನ್ನೂ ಸಹ ಡಿಲೀಟ್ ಮಾಡಬೇಕಂತ. ಇವತ್ತು ಸಹ ಆ ಪಟ್ಟಿಯನ್ನ ತಗೊಂಡು ನಿಮ್ಮ ಡಿಡಿಪಿ ಮತ್ತು ಬಿಇಒಗೆ ತಾವು ಕೊಡಿ, ಇಲ್ಲ ನನಗೆ ಕೊಡಿ, ನಾನು ಆದೇಶ ಮಾಡ್ತೀನಿ, ಅವರನ್ನ ತೆಗೆದು ಬೇರೆಯವ್ರನ್ನ ಕೊಡಿ. ಖಂಡಿತವಾಗಿ ಈ ವಿಚಾರದಲ್ಲಿ ನನ್ನ ಸಂಪೂರ್ಣ ಸಹಮತ ಇದೆ. ನಂಗೆಲ್ಲ ಥ್ಯಾಂಕ್ಸ್ ಹೇಳೋದು, ಸರ್ಕಾರದ ಆದೇಶ ಇದು. ನಿಮ್ಮ ನಾನು ಮುಗಿಸ್ಬಿಡ್ತೀನಿ, ನೀವು ಮಾತಾಡೋದು ಸುಮ್ಮನೆ ಐತೆ, ಮತ್ತೆ ಭಯ ಮಾಡ್ತೀನಿ. ಎರಡನೇದು, ನೀವು ಕೊಟ್ಟಿರ್ತಕ್ಕಂಥ ಈಗಲೂ ಪಟ್ಟಿ ಕೊಟ್ರೆ ನಾನು ಕಳಿಸ್ಕೊಡ್ತೀನಿ. ನಿಮ್ಮ ಬಿಇಒ ಡಿಡಿಪಿ ಹತ್ರ ಕೂತ್ಕೊಂಡು ಡಿಲೀಟ್ ಮಾಡಿಸೋ ಆಲ್ಟರ್ನೇಟಿವ್ ಕಳಿಸ್ಕೊಡ್ತೀನಿ. ನಾನು ಈ ವಿಚಾರವಾಗಿ 7 ಪತ್ರ ಬರೆದಿದ್ದೀನಿ ನಿಮ್ಮ ಡಿಡಿಪಿ ಮತ್ತು ನಿಮ್ಮ ಬಿಇಒಗೆ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಡೈರೆಕ್ಷನ್ ಕೊಡ್ಲಿಕ್ಕೂ ಬರ್ತಿದ್ದೀನಿ. ಮುಗಿತು. ಎರಡನೇದು, ಅಲಾಟ್ಮೆಂಟ್ ಆಫ್ ಹೌಸಸ್. ಅಲಾಟ್ಮೆಂಟ್ ಆಫ್ ಹೌಸಸ್ ಅಂದ್ರೆ ಇನ್ ಎ ಬ್ಲಾಕ್. ಒಂದು ಬ್ಲಾಕ್ ಅಲ್ಲಿ ಕಳೆದ ವರ್ಷ 100 ಮನೆ ಇರಬಹುದು, ಈ ವರ್ಷ 30 ಮನೆ ನಮ್ಮೆಲ್ಲ ಟೀಚರ್ಸ್ ಸೈಟ್ ತಗೊಂಡು 30 ಮನೆ ಎಕ್ಸ್ಟ್ರಾ ಕಟ್ಸ್ಕೊಂಡಿರ್ಬೋದು, 130 ಆಗಿರ್ಬೋದು. ಅಥವಾ ಕಳೆದ ಬಾರಿ ಈ ಬ್ಲಾಕ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ 150 ಮನೆ ಇತ್ತು.